ಶ್ರೀಕೃಷ್ಣಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾತ ಪ್ರಥಮೋಧ್ಯಾಯ ಅರ್ಜುನವಿಷಾದಯೋಗಃ. 10ನೇ ಶ್ಲೋಕ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ. ಧೃತರಾಷ್ಟ್ರ ಮಹಾರಾಜ ಯುದ್ಧಸನ್ನದ್ಧನಾಗಿ ಧನುರ್ಬಾಣಗಳನ್ನು ಹಿಡಿದು ನಿಂತಿರುವ ದುರ್ಯೋಧನಾದಿ ವೀರವರಿಯರನ್ನು ನೋಡಿ ಅರ್ಜುನನು ಗಾಂಡೀವ ಧನುವನ್ನು ಮೇಲಕ್ಕೆತ್ತಿದನು. ಋಷಿಕೇಶಂ ತದಾ ವಾಕ್ಯಂ ಇದಮಾಹಾಮಹೀಪತೆ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಕೃಷ್ಣ, ನನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಎಂದನು ಅರ್ಜುನನು. ಯಾವದೇತಾನ್ ನಿರೀಕ್ಷೇಹಂ ಯೋದ್ದು ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ. ರಣರಂಗದಲ್ಲಿ ಯುದ್ಧಾಭಿಲಾಷಿಗಳಾಗಿ ನಿಂತಿರುವ ಪ್ರತಿ ಪಕ್ಷ ಯೋಧರನ್ನು ನೋಡಬೇಕಾಗಿದೆ. ನಾನು ಯಾರ ಜೊತೆ ಯುದ್ಧ ಮಾಡಬೇಕಾಗಿದೆ ಎನ್ನುವುದನ್ನು ಗಮನಿಸುತ್ತೇನೆ. ಕೃಷ್ಣ, ಯೋತ್ಸ್ಯಮಾನಾನವೇಕ್ಷೇಹಂ ಯ ಏತೇತ್ರ ಸಮಾಗತಃ ಧಾತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕಿರ್ಷವಃ. ದುರ್ಬುದ್ಧಿಯುಳ್ಳ ದುರ್ಯೋಧನನಿಗೆ ಸಂತೋಷ ಉಂಟುಮಾಡಲು ಯುದ್ಧಕ್ಕೆ ಬಂದಿರುವ ರಾಜರನ್ನು ಒಂದು ಬಾರಿ ನೋಡಬೇಕಾಗಿರುತ್ತದೆ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಶ್ರೀಕೃಷ್ಣನು ಅರ್ಜುನನ ಅಭಿಪ್ರಾಯದ ಮೇರೆಗೆ ರಥವನ್ನು ನಿಧಾನವಾಗಿ ನಡೆಸುತ್ತಾ ಕುರುಪಾಂಡವ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿದನು. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪತ್ರೈತಾನ್ ಸಮವೇತಾನ್ ಕುರು ನೀತಿ. ಅರ್ಜುನ ಭೀಷ್ಮದ್ರೋಣ, ದುರ್ಯೋಧನ, ದುಶ್ಯಾಸನ, ಕೃಪಾಚಾರ್ಯ, ಅಶ್ವತ್ಥಾಮಾದಿ ಸಮಸ್ತ ಕುರುವೀರರನ್ನು ನೋಡು ಎಂದನು. ತತ್ರಾಪಸ್ಥಿತಾನ್ ಪಾರ್ಥ ಪಿತೃನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖಿಂಸ್ತಥಾ. ಅರ್ಜುನನು ಈ ಕಡೆಯಿಂದ ಆ ಕಡೆಗೆ ಯುದ್ಧಸಿದ್ಧರಾಗಿ ಸಾಯಲು ಮತ್ತು ಸಾಯಿಸಲು ಕೃತನಿಶ್ಚಯರಾಗಿ ನಿಂತಿರುವ ಪಿತೃಸಮಾನರನ್ನು, ಪಿತಾಸಮಾನರನ್ನು, ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಅಣ್ಣ ತಮ್ಮಂದಿರನ್ನು, ಪುತ್ರ ಪೌತ್ರರನ್ನು ನೋಡಿದನು. ಆತ್ಮೀಯ ಸ್ನೇಹಿತರನ್ನು, ಶ್ರೇಯೋಭಿಲಾಷಿಗಳನ್ನು ನೋಡಿದನು. ಸ್ವಶುರಾನ್ ಸುರದಸ್ಸೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ ಸ ಕೌಂತೆಯ ಸರ್ವಾನ್ ಬಂಧೂನವಸ್ಥಿತಾನ್. ಬಂಧುಮಿತ್ರ, ಪುತ್ರ, ಪಿತಾಮಹ ಮುಂತಾದ ರಕ್ತಬಂಧುಗಳನ್ನು, ಗುರು ಪೂಜ್ಯರನ್ನು ನೋಡಿ ಅನಂತರ ಅರ್ಜುನನು ಕರುಣಾಂತರಂಗನಾದಿ ಉದ್ವಿಗ್ನನಾಗಿ ಕೃಷ್ಣನಿಗೆ ಹೀಗೆಂದನು. ಕೃಪಯಾ ಪರಯಾ ವಿಷ್ಟೋ ವಿಷಿದನ್ನಿದಮಬ್ರವೀತ್. ಅರ್ಜುನ ಉವಾಚ ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುತ್ಸುಂ ಸಮುಪಸ್ಥಿತಂ. ಆತ್ಮಬಂಧು ಕೃಷ್ಣ, ರಣೋತ್ಸಾಹದಿಂದ ಸಾಯಿಸಲು ಮತ್ತು ಸಾಯಲು ಸಿದ್ಧರಾಗಿ ನಿಂತಿರುವ ನನ್ನ ಬಂಧುಗಳನ್ನು, ಮಿತ್ರರನ್ನು, ಗುರು ಹಿರಿಯರನ್ನು ನೋಡಿ ನನ್ನ ಶರೀರಾವಯವಗಳು ನಡುಗುತ್ತಿವೆ, ನನ್ನ ಬಾಯಿ ಒಣಗುತ್ತಾ ಇದೆ ಕೃಷ್ಣ ಎಂದು ಹೇಳುತ್ತಾನೆ. ಓಂ ತತ್ಸದಿತಿ. ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ಓಂ ಶ್ರೀಕೃಷ್ಣಾರ್ಪಣಮಸ್ತು.